ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ಸ್ವಾಗತ. ವಾರದ ಕತೆ ಕಿಚ್ಚನ್ ಜೊತೆ 14ನೇ ವಾರ ಶನಿವಾರ ವೀಕೆಂಡ್ ಬಂತು ಅಂದ್ರೆ ಯಾರಿಗೆ ಕ್ಲಾಸ್ ತಗೊಂತಾರೆ, ಯಾರಿಗೆ ಬೆಂಡ್ ಎತ್ತಾರಂತ ತುಂಬಾ ಅನುಮಾನ ಇರ್ತವೆ. ಹಳೆ ಸ್ಪರ್ಧಿಗಳು ಬಂದಿದ್ರು, ಇವ್ರ ಬಗ್ಗೆನೇ ತುಂಬಾ ಅಸಮಾಧಾನ ಹೊರಗಾಕಿದ್ದಾರೆ ಕಿಚ್ಚ ಸರ್. ಇದಾದ್ಮೇಲೆ ಈ ವಾರ ಒಂದು ಗ್ರೂಪ್ ಟಾಸ್ಕ್ ಆಗ್ಲಿ ಪರ್ಸನಲ್ ಟಾಸ್ಕ್ ಆಗ್ಲಿ ಇರ್ಲಿಲ್ಲ. ಖಂಡಿತವಾಗ್ಲೂ ಮನೆಗೋಸ್ಕರ ಹಣ ಗಳಿಸುವ ಟಾಸ್ಕ್ ಇತ್ತು. ಈ ಟಾಸ್ಕ್ ಅಲ್ಲಿ ಬಂದಾಗ ಯಾರ ಪರ್ಫಾರ್ಮೆನ್ಸ್ ಹೇಗಿತ್ತು ಮತ್ತೆ ಹಿಂದೆ ಮುಂದೆ ಮಾತಾಡೋರ ಬಗ್ಗೆ ಕಿಚ್ಚ ಸರ್ ಸಗತ್ತಾಗೆ ಕ್ಲಾಸ್ ತಗೊಂಡಿದೆ. ಮತ್ತೆ ಬೈಸ್ಕೊಂಡಿದ್ ಯಾರು ಅಂತೆಲ್ಲ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತವಾಗ್ಲೂ ಈ ವಾರ ಕೊಟ್ಟಿರೋ 4 ಟಾಸ್ಕ್ ಗಳಲ್ಲಿ ವಿನಯ್ ಅವರು ತುಕಾಲಿ ಅವರು ಸಣ್ಣದಾಗಿ ಜಗಳ ಆಗ್ತಾರೆ, ವಾರ್ ಡಿಬೇಟ್ ಆಗುತ್ತೆ. ಇಲ್ಲಿ ಕಾರಣ ಏನಂದ್ರೆ ನೋಡಿ, ಓಟ್ ಪ್ರಕಾರ ಮಾಡೋಣ, ಓಟ್ ಪ್ರಕಾರ ಆಡೋಣ ಅಂತ ಅವ್ರಿಗೆ ಇದ್ರ ಬಗ್ಗೆನೇ ಕ್ಲಾಸ್ ತಗೊಂಡ್ರೆ ಕಿಚ್ಚ ಸರ್ ಅಂತ ಹೇಳ್ಬೋದು. ಇಲ್ಲಿ ಖಂಡಿತವಾಗ್ಲೂ ಏನಾಗುತ್ತಂದ್ರೆ ಸಂಗೀತ ಅವ್ರು ಬಂದ್ಬಿಟ್ಟು ಯಾರು ಆಡಿಲ್ಲ ಅವ್ರಿಗೆ ಚಾನ್ಸ್ ಕೊಡೋಣ ಅಂತಾರೆ. ಇಲ್ಲ ಇಷ್ಟು ದಿನ ಓಟ್ ಪ್ರಕಾರ ಮಾಡ್ತಾ ಇದ್ರಿ, ಓಟ್ ಪ್ರಕಾರ ಆಡೋಣ ಅಂತ ವರ್ತೂರು ಮತ್ತು ತುಕಾಲಿ ಅವ್ರು ಆಡ್ತಾರೆ. ಇಲ್ಲಿ ಕಾರ್ತಿಕ್ಗೆ ಚಾನ್ಸ್ ಸಿಗ್ಬೇಕು, ಕಾರ್ತಿಕ್ ಅವ್ರು ಆಡ್ಬೇಕಂತ ಹೇಳಿ ತುಕಾಲಿ ಮತ್ತು ವರ್ತೂರ್ ಅವರು ಆಲೋಚನೆ ಮಾಡಿರ್ತಾರೆ. ಬಟ್ ಯಾವಾಗಾದ್ರೆ ಮೂವರು ಆಗೋ ಟಾಸ್ಕ್ ಅಲ್ಲಿ ವಿನಯ್ ಅವರು ತುಕಾಲಿ ಅವರು ಸಣ್ಣದಾಗಿ ಡಿಬೇಟ್ ಆಗುತ್ತೆ, ವಾರ ಆಗುತ್ತಲ್ಲ, ಜಗಳ ಆಗೋದು. ಆ ಟೈಮ್ ಅಲ್ಲಿ ತುಕಾಲಿ ಅವರಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡಿದೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಅಲ್ಲಿ ಆಕ್ಚುಲಿ ಜಗಳ ಆಡೋಗೆ ವಾರ ಮಾಡಾಗ ಜಗಳನೇ ಇರ್ಲಿಲ್ಲ. ಖಂಡಿತವಾಗ್ಲೂ ಬೇಕಂತಲೇ ವಿನಯ್ ಅವ್ರನ್ನ ಒಂದು ರೈಸ್ ಮಾಡಿ ಅವ್ರ ಬಾಯಿಂದ ಕೆಟ್ಟ ಪದಗಳಿಗೆ ಕಾರಣರಾದ್ರ ಅಂತ ಅನ್ಸುತ್ತೆ ತುಕಾಲಿ ಅವರು. ಕಿಚ್ಚ ಸರ್ ತುಕಾಲಿ ಅವರಿಗೆ ಬೇಕಂತಾನೆ ಎದಕ್ಕೆ ವಾಯ್ಸ್ ರೈಸ್ ಮಾಡ್ತೀರಾ, ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ತಗೊಳ್ಳಿ, ಇಚ್ಚಿತ್ತಿಗೆ ನೀವು ಬರ್ತಾ ಇದಾಗ್ತೀರಿ ಅಂತ ಹೇಳಿ ಸಖತ್ತಾಗಿ ತುಕಾಲಿ ಅವರಿಗೆ ಮತ್ತು ವರ್ತೂರ್ ಅವರಿಗೆ ಕ್ಲಾಸ್ ತಗೊಂಡಿರಂತ ಮಾಹಿತಿಗಳು ಸಿಗ್ತಾ ಇದೆ. ಏನಕ್ಕಂದ್ರೆ ಆ ಟಾಸ್ಕ್ ಅಲ್ಲಿ ಯಾರು ಆಡಿಲ್ಲ ಅವ್ರಿಗೆ ಚಾನ್ಸ್ ಕೊಡ್ಬೋದಾಯ್ತಲ್ಲ ಅಂತ ಅಂದಾಗ ಪ್ರತಿ ಸಲನು ಓಟ್ ಪ್ರಕಾರ ಮಾಡ್ತಾ ಇದ್ರು. ಓಟ್ ಪ್ರಕಾರ ಮಾಡಿದ್ರೆ ನೀವು ಗೇಮ್ ಮಾಡ್ತಿರಲಿಲ್ಲ, ಅವರು ಗೇಮ್ ಮಾಡಕ್ ಆಗಲ್ಲ, ಈ ರೀತಿ ಮಾಡಬಾರ್ದು, ತಪ್ಪು ಅಂತೇಳಿ ತುಕಾಲಿ ಅವರಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ ಕಿಚ್ಚ ಸರ್ ಅಂತ ಮಾಹಿತಿ ಸಿಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.